ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸೂಪರ್ ಆದಂತಹ ಇಡ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಸೂಪರ್ ಆಗಿ ಸಾಫ್ಟ್ ಆಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಇಲ್ಲಿ ಇಡ್ಲಿ ಮಾಡೋಕ್ಕೋಸ್ಕರ ಮೊದಲಿಗೆ ಒಂದು ಪಾತ್ರೆಗೆ 2 ಬೌಲ್ ಆಗೋಷ್ಟು ನಾನಿಲ್ಲಿ ರೇಷನ್ ಅಕ್ಕಿ ತಗೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. 2 ಕಪ್ ಅಷ್ಟು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನ ಚೆನ್ನಾಗಿ ಒಂದು 7-8 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ಪೌಡರ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಒಂದು 7-8 ಬಾರಿ ನೀಟಾಗಿ ತೊಳ್ಕೊಂಡು ಬರ್ತೀನಿ. ನೋಡಿ, ತೊಳ್ಕೊಂಡಿದ್ದೀನಿ ಕೂಡ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಕ್ಕಿ. ಇವಾಗ ಅಕ್ಕಿ ನೆನೆಯೋ ಅಷ್ಟು ನೀರು ಹಾಕಿ ಇದನ್ನ ಮುಚ್ಚಿಟ್ಬಿಡೋಣ. ಒಂದು 4ರಿಂದ 5 ಅವರ್ ನೆನ್ಕೋಬೇಕು ಇದು. ಹಾಗಾಗಿ ಇದನ್ನು ಕೂಡ ಮುಚ್ಚಿ ಸೈಡಲ್ಲಿ ಇಟ್ಟು ಇನ್ನೊಂದು ಬೌಲಿಗೆ ನಾನಿಲ್ಲಿ 3/4 ಕಪ್ ಆಗೋಷ್ಟು ನಾನಿಲ್ಲಿ ಉದ್ದಿನ ಬೇಳೆ ತಗೊಳ್ತಾ ಇದ್ದೀನಿ. ಉದ್ದಿನ ಕಾಳಿದ್ರೆ ಅದು ಕೂಡ ತಗೊಳ್ಳಿ, ಚೆನ್ನಾಗೇ ಇರುತ್ತೆ. ಇದ್ರ ಜೊತೆಗೆ 2 ಸ್ಪೂನ್ ಆಗೋಷ್ಟು ನಾನು ಕಡಲೆಬೇಳೆ, ಆಮೇಲೆ 1/4 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೆಂತ್ಯ ಯೂಸ್ ಮಾಡ್ತಾ ಇದ್ದೀನಿ. ಮೆಂತ್ಯ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇಡ್ಲಿ. ಇವಾಗ ಅದನ್ನು ಕೂಡ ಒಂದು 7-8 ಬಾರಿ ತೊಳ್ಕೊಂಡು ತಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಒಂದು 4ರಿಂದ 5 ಅವರ್ ನೆನಿಬೇಕು. ಹಾಗಾಗಿ ನೀರು ಕೂಡ ಇದಕ್ಕೂ ಹಾಕ್ಕೊಂಡು ಒಂದು 5 ಅವರು ಅಕ್ಕಿ ಮತ್ತೆ ಉದ್ದಿನಬೇಳೆ ಎರಡೂನು ನೆನೆಯಕ್ಕೆ ಇಟ್ಬಿಡೋಣ. ನಾವಿಲ್ಲಿ ಇಡ್ಲಿ ಮಾಡ್ತಾ ಇರೋದ್ರಿಂದ ಎರಡನ್ನೂ ಬೇರೆ ಬೇರೆನೆ ನೆನೆಸ್ಕೋಬೇಕಾಗತ್ತೆ. ಎರಡನ್ನೂ ಬೇರೆ ಬೇರೆ ಹಾಕಿ ನೆನೆಸಿ ತಗೊಳ್ತೀನಿ. ಒಂದು 5 ಅವರು ಚೆನ್ನಾಗಿ ನೆನೆಸಿ ತಗೊಳ್ತೀನಿ. ನೋಡಿ, ಒಂದು 5 ಅವರ್ ಆಗಿದೆ. ಈಗ ಉದ್ದಿನಬೇಳೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಬೇಳೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ. ಇದನ್ನು ಇವಾಗ ಇನ್ನೂ ಒಂದು 2 ಸಲ ಚೆನ್ನಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ರುಬ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಉದ್ದಿನಬೇಳೆ ಜೊತೆಗೆ ನಾನು ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನಾನಿಲ್ಲಿ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಅನ್ನ ಬೇಡ ಅನ್ನೋರು ಅವಲಕ್ಕಿ ಕೂಡ ಒಂದು 10 ನಿಮಿಷ ನೆನೆಸಿ ಇದ್ರ ಜೊತೆಗೆ ಹಾಕ್ಕೊಬೋದು. ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೋಬೇಕು. ಇದನ್ನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ರುಬ್ಕೋಬೇಕು. ನೋಡಿ, ರುಬ್ಕೊಂಡು ತಗೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ಕೂಡ. ನೋಡಿ, ಇಲ್ಲಿ ಬೆರಳಲ್ಲಿ ಮುಟ್ಟಿದ್ರೆ ಕೈಯಲ್ಲಿ ಅಂಟಬಾರ್ದು. ಇದು ನೋಡಿ, ಕೈಯಲ್ಲಿ ಇಟ್ಟು ಸಿಗ್ತಾನೆ ಇಲ್ಲ. ಈ ರೀತಿ ರುಬ್ಕೋಬೇಕು. ಇವಾಗ ಇದನ್ನ ಒಂದು ಪಾತ್ರೆಗೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಕೂಡ ತೆಗೆದು ಒಂದು ಪಾತ್ರೆ ಸೇರಿಸ್ಕೊಂಡಾದ್ಮೇಲೆ ನಾವಿಲ್ಲಿ ಅಕ್ಕಿ ತಗೊಳ್ಳೋಣ. ಅಕ್ಕಿನೂ ಕೂಡ ಒಂದು 5 ಅವರ್ ನೆಂದಿದೆ. ನೋಡಿ, ಅಕ್ಕಿ ಕೂಡ ತೋರಿಸ್ತೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನೀರು ನೋಡಿ ಎಷ್ಟು ತಿಳಿ ತಿಳಿಯಾಗಿದೆ. ಈ ರೀತಿ ನಾವು ತೊಳ್ಕೊಂಡು ನೆನೆಸ್ಕೋಬೇಕು. ಮೊದಲೇ ಅಕ್ಕಿನ ತೊಳ್ಕೊಂಡು ಆಮೇಲೆ ನೆನೆಸ್ಕೋಬೇಕಾಗತ್ತೆ. ಇದನ್ನು ಅಷ್ಟೇ ಇನ್ನೂ ಒಂದು 2 ಬಾರಿ ತೊಳ್ಕೊಂಡು ತಗೊಳ್ತೀನಿ ಅಕ್ಕಿನ. ನೋಡಿ, ಇವಾಗ ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆ. ಇಡ್ಲಿ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಅಕ್ಕಿನ ಎಷ್ಟು ನಾವು ಚೆನ್ನಾಗಿ ತೊಳ್ಕೊಂಡು ತಗೊಳ್ತೀವೋ ಇಡ್ಲಿ ಕೂಡ ಅಷ್ಟೇ ಹೊಳಪಾಗಿ ಬೆಳ್ಳಗೆ ಕಾಣಿಸುತ್ತೆ. ಇವಾಗ ಈ ಅಕ್ಕಿನೂ ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 2 ಸ್ಟೆಪ್ಪಲ್ಲಿ ರುಬ್ಕೊಳ್ತೀನಿ, ಅಕ್ಕಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ನೋಡಿ, ಇಲ್ಲಿ ಅಕ್ಕಿನ ತರಿಯಾಗಿ ರುಬ್ಕೋಬೇಕು. ನಾವು ಇಲ್ಲಿ ಬನ್ಸಿ ರವೆ ಇರುತ್ತಲ್ಲ, ಆ ಹದದಲ್ಲಿ ನಾವು ಅಕ್ಕಿನ ರುಬ್ಕೋಬೇಕಾಗತ್ತೆ. ತುಂಬ ಸಣ್ಣ ಎಲ್ಲ ರುಬ್ಬಕ್ಕೆ ಹೋಗ್ಬಾರ್ದು. ಸಣ್ಣ ಎಲ್ಲ ರುಬ್ಬಿದ್ರೆ ಆಮೇಲೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ, ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ನೋಡಿ, ತೋರಿಸ್ತೀನಿ ಕೈಯಲ್ಲಿ ತೆಗೆದು ಎಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ ಅಂತ. ನೋಡಿ, ಈ ರೀತಿ ಒಂದು ಅರ್ಧ ನಿಮಿಷ ರುಬ್ಕೊಂಡ್ರೆ ಸಾಕು. ಚೆನ್ನಾಗಿ ನೋಡಿ ಈ ರೀತಿ ರುಬ್ಕೋಬೋದು. ಜಾಸ್ತಿ ಎಲ್ಲ ರುಬ್ಬಕ್ಕೆ ಹೋದ್ರೆ ನೆಂದಿರೋದ್ರಿಂದ ಜಾಸ್ತಿ ಸಣ್ಣ ಆಗ್ಬಿಡುತ್ತೆ. ನೋಡಿ, ಇದನ್ನು ತೆಗೆದು ನಾನು ಉದ್ದಿನಬೇಳೆ ಹಿಟ್ಟು ಹಾಕ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ಒಂದು ಸ್ಟೆಪ್ ಕೂಡ ನಾನು ಆ ರೀತಿ ಮಿಕ್ಸಿ ಮಾಡಿಕೊಂಡು ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಯೂಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪುಡಿ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸೋಡಾ ಏನು ಯೂಸ್ ಮಾಡೋದು ಬೇಡ. ಓವರ್ ನೈಟು ನೆನೆಸಿ ಮಾಡ್ತಾ ಇರೋದ್ರಿಂದ ಹಾಗೆ ಸೋಡಾ ಯೂಸ್ ಮಾಡ್ದಲೇ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಇದನ್ನ ಕಲಿಸ್ಬೇಕಾದ್ರೆ ಕೈಯಲ್ಲೇ ಕಲಿಸ್ಬೇಕು. ಯಾಕೆಂದರೆ ಹುಳಿ ಬರಬೇಕಲ್ಲ ಇದು. ಹಾಗಾಗಿ ಸ್ವಲ್ಪ ಥಂಡಿ ವಾತಾವರಣ ಇರೋದ್ರಿಂದ ನಾವು ಕೈಯಲ್ಲಿ ಕಲಿಸೋದ್ರಿಂದ ಕೈಯಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಹಿಟ್ಟಿಗೆ ಸೇರಿಕೊಂಡು ಹಿಟ್ಟು ಬೇಗನೆ ಹುಳಿ ಆಗುತ್ತೆ. ನಾವು ಸೋಡಾ ಏನು ಯೂಸ್ ಮಾಡಿಲ್ವಲ್ಲ, ಹಾಗಾಗಿ ನಾವು ಕೈಯಲ್ಲೇ ನೀಟಾಗಿ ಕಲಿಸೋದ್ರಿಂದ ಬ್ಯಾಕ್ಟೀರಿಯಾ ಎಲ್ಲ ಅದಕ್ಕೆ ಸೇರ್ಕೊಳ್ಳೋದ್ರಿಂದ ಹಿಟ್ಟು ಕೂಡ ಬೇಗನೆ ಹುಳಿ ಆಗುತ್ತೆ ಮತ್ತು ಉಬ್ಬಿ ಕೂಡ ಬರುತ್ತೆ. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ನಾನಿವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಓವರ್ ನೈಟು ಒಂದು 8ರಿಂದ 9 ಅವರು ನಾನು ಇದನ್ನು ನೆನೆಯಕ್ಕೆ ಬಿಟ್ಬಿಡ್ತೀನಿ. ಈಗ ನೋಡಿ, 8 ಅವರಿಂದ 9 ಅವರ್ ಆಗಿದೆ. ಆಲ್ರೆಡಿ 9 ಅವರ್ ನಾನು ನೆನೆಸ್ಕೊಂಡಿದ್ದೀನಿ ಇದನ್ನು. ನೋಡಿ, ತೋರಿಸ್ತಿದ್ದೀನಿ. ಹಿಟ್ಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ. ನಾನು ಹತ್ತಿರದಿಂದ ತೋರಿಸ್ತೀನಿ. ನೋಡಿ, ಚೆನ್ನಾಗಿ ಹುಳಿ ಕೂಡ ಬಂದಿದೆ. ನೋಡಿದ್ರಲ್ಲ, ಈ ರೀತಿ ಹಿಟ್ಟು ಕೂಡ ಗಟ್ಟಿಯಾಗಿರಬೇಕು. ತೆಳ್ಳಗೆಲ್ಲ ಮಾಡ್ಕೋಬಾರ್ದು ಇಡ್ಲಿ ಮಾಡ್ಬೇಕಾದ್ರೆ ನಾವು. ನೋಡಿ, ಇವಾಗ ಇದನ್ನ ಇನ್ನೊಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ತುಂಬಾನೇ ಚೆನ್ನಾಗಿ ಬರುತ್ತೆ.
ತುಂಬಾನೇ ಸಿಂಪಲ್, ಆರಾಮಾಗಿ ಯಾರು ಬೇಕಾದ್ರೂ ಇಡ್ಲಿ ಮಾಡ್ಕೋಬಹುದು. ಈ ವಿಧಾನದಲ್ಲಿ ಸಿಂಪಲ್ ಆಗಿ ಟ್ರೈ ಮಾಡ್ಬೋದು. ತುಂಬಾ ರಿಸ್ಕ್ ಅಂತ ಏನು ಅನ್ಸೋದಿಲ್ಲ. ನೋಡಿ ಇವಾಗ ಚೆನ್ನಾಗಿ ಕಲ್ಸ್ಕೊಂಡಿದ್ದಾಗಿದೆ. ಈಗ ಇಡ್ಲಿ ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಎಣ್ಣೆ ಸವರ್ಕೊಂಡು ಒಂದೊಂದೇ ಇಡ್ಲಿ ಹಿಟ್ಟನ್ನ ಇದಕ್ಕೆ ಬಿಟ್ಕೊಳ್ಳೋಣ. ತುಂಬಾ ಎಲ್ಲ ಬಿಡಕ್ ಹೋಗ್ಬಾರ್ದು, ಮುಕ್ಕಾಲ್ ಅಷ್ಟೇ ಬಿಟ್ಕೊಂಡ್ರೆ ಸಾಕು. ನೋಡಿ ಇವಾಗ ಎಣ್ಣೆ ಕೂಡ ನೀಟಾಗಿ ಕಲ್ಸ್ಕೊಂಡು ಇವಾಗ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ. ನೋಡಿ ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿ ಬರುತ್ತೆ. ಹಿಟ್ಟೆಲ್ಲ ಜಾಸ್ತಿ ಬಿಟ್ಕೋಬಾರ್ದು, ಜಾಸ್ತಿ ಬಿಟ್ಕೊಬಿಟ್ರೆ ಅದು ಹಳ್ಕೊಳತ್ತಲ್ಲ, ಮೇಲೆಲ್ಲ ಬಂದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಈ ರೀತಿ ಎಲ್ಲ ಪ್ಲೇಟ್ಗಳಿಗೂ ನಾನು ಸೇರಿಸ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೆ. ಕುಕ್ಕರ್ ಕೂಡ ನೀರೆಲ್ಲ ಕಾದಿದೆ ಕುಕ್ಕರಲ್ಲಿ. ಇವಾಗ ಒಂದೊಂದೇ ಪ್ಲೇಟ್ ಅದಕ್ಕೆ ಇಟ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು 12 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ. ಸಾಕು, ಜಾಸ್ತಿ ಬೇಯಿಸಕ್ಕೆ ಹೋಗ್ಬಾರ್ದು. ಜಾಸ್ತಿ ಬೇಯಿಸ್ಬಿಟ್ರೆ ಒಂಥರ ರಬ್ಬರ್ ಥರ ಆಗ್ಬಿಡುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಜಸ್ಟ್ 10ರಿಂದ 12 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ 12 ನಿಮಿಷ ಆಗಿದೆ. ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಪ್ಲೇಟ್ ಎಲ್ಲ ತೆಗೆದು ಸೈಡಿಗೆ ಎತ್ತಿಟ್ಕೊಂಡು ಒಂದು 5 ನಿಮಿಷ ಇದನ್ನ ತಣ್ಣಗಾಕ್ಬಿಟ್ಟಿದ್ದೆ. ಇವಾಗ ತೆಗೆದು ತೋರಿಸ್ತಾ ಇದೀನಿ ನೋಡಿ. ಇವಾಗ ತಕ್ಕೊಳ್ಳೋಣ ಒಂದೊಂದು ಇಡ್ಲಿಗಳನ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪ್ಲೇಟಿಗೆಲ್ಲ ಇಡ್ಲಿ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಸಾಫ್ಟ್ ಆಗಿ ಕೂಡ ಬಂದಿದೆ. ಎಲ್ಲ ಪ್ಲೇಟಲ್ಲಿ ಇರೋದು ತಕ್ಕೊಂಡು ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಇಡ್ಲಿ. ಸಿಂಪಲ್ ಆಗಿ ಯಾರು ಬೇಕಾದ್ರೂ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಆಗಿ ಕೂಡ ಬರುತ್ತೆ. ನೋಡಿ ಸರ್ವ್ ಮಾಡ್ಕೊಳ್ತಾ ಇದೀನಿ. ಇಷ್ಟೇ ನೋಡಿ, ಇದು ಇಡ್ಲಿ. ಮಲ್ಗೆ ಅಂತ ಇಡ್ಲಿ, ರೇಷನ್ ಅಕ್ಕಿ ಇದ್ರೆ ಸೂಪರ್ ಆಗಿ ಮಾಡ್ಬೋದು. ತುಂಬಾ ಅಷ್ಟೇ ಟೇಸ್ಟ್ ಆಗಿ ಕೂಡ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ನಾನು ಇಡ್ಲಿ ಜೊತೆಗೆ ಸಾಂಬಾರ್ ಕೂಡ ಮಾಡಿದ್ದೆ ಇವತ್ತು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸಾಂಬಾರ್ ಜೊತೆಗೆ ಇಡ್ಲಿ ಕಾಂಬಿನೇಷನ್ ಅಂತೂ ಸೂಪರು. ಟೇಸ್ಟ್ ಕೂಡ ಮೆಂತ್ಯ ಹಾಕಿರೋದ್ರಿಂದ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟೇ ಇದು ಇಡ್ಲಿ ರೆಸಿಪಿ. ಈ ಇಡ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ ಇಡ್ಲಿ. ಈ ರೀತಿ ಬರುತ್ತೆ. ಸೋಡಾ ಏನು ಯೂಸ್ ಮಾಡ್ದಲೇ ಮಾಡ್ಕೋಬಹುದು. ನೋಡಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.